ಪ್ರತಿಯೊಂದು ಕೂಡ ಇವತ್ತು ನಾವೆಲ್ಲ ಕೂಡ ಕಷ್ಟಗಳು ಬಂದಾಗ ಸಾಕ್ಷಾತ್ ಶ್ರೀಮನ್ನಾರಾಯಣ ಶ್ರೀರಾಮಚಂದ್ರನ ನಾವು ನೆನೆಸ್ಕೊಳ್ತೀವಿ. ನಾವು ಅಂದರೆ ಅಂಥ ಶ್ರೀ ಮಹಾವಿಷ್ಣುವಿಗೆ ಕಷ್ಟ ತಪ್ಪಿಲ್ಲ ಅಂತಂದರೆ ನಾವು ಯಾವ ಲೆಕ್ಕಕ್ಕೆ ಅಂತೇಳಿ ಅದರಲ್ಲಿ ನನಗೆ ಜನ್ಮ ಕೊಟ್ಟಿರುವಂಥ ನನ್ನ ಜನ್ಮಸ್ಥಳ ಬಳ್ಳಾರಿಯನ್ನು ಬಿಟ್ಟು 14 ವರ್ಷಗಳ ನಂತರ ಇವತ್ತು ನನ್ನ ಜನ್ಮಸ್ಥಳಕ್ಕೆ ಬಳ್ಳಾರಿಗೆ ಹೋಗಲಿಕ್ಕೆ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಸುಪ್ರೀಂ ಕೋರ್ಟಿಂದ ಆದೇಶ ಬಂದಿರುವಂಥದ್ದು. ನನಗೆ ನಿಜವಾಗ್ಲೂ ಕೂಡ ಅದು ನನಗೆ ಯಾವ ರೀತಿ ಹೇಳಬೇಕು ಅನ್ನೋದಕ್ಕೂ ಕೂಡ ನನ್ನ ಕೈಲೇ ಆಗ್ತಾ ಇಲ್ಲ. ನನ್ನ ಇಡೀ ಜೀವನದಲ್ಲಿ ನನ್ನ ಕೊನೆಯ ಉಸಿರು ಇರೋವರೆಗೂ ಕೂಡ ನನ್ನ ಕೊನೆಯ ಉಸಿರನ್ನು ಕೂಡ ಬಳ್ಳಾರಿಯಲ್ಲೇ ನಾನು ನನ್ನ ಕೊನೆಯ ಉಸಿರು ಎಳೀಬೇಕು ಅನ್ನುವಂಥ ಒಂದು ಆಸೆ ನನ್ನೊಬ್ಬನಿಗೆ ಅಂತೆಲ್ಲ, ಯಾರಿಗಾದ್ರೂ ಕೂಡ ಹುಟ್ಟಿದ ಜನ್ಮಸ್ಥಳ ಅನ್ನೋದು ಬಹಳ ಮುಖ್ಯ. ಇಡೀ ಪ್ರಪಂಚ ನಾವು ಸುತ್ತಾಡಿ ಬಂದರೂ ಕೂಡ ನಮ್ಮೂರೇ ನಮಗೆ ಮೇಲು ಅನ್ನೋದು ನಮ್ಮ ಹಿರಿಯರು ಹೇಳುವಂಥ ಒಂದು ಮಾತು. ಆ ಪ್ರಕಾರ ಇವತ್ತು ನಾನೇನು ಸುಪ್ರೀಂ ಕೋರ್ಟ್ ಆದೇಶದಂತೆ ಬಳ್ಳಾರಿಗೆ ನಾನು ಮೊದಲು ಗಂಗಾವತಿಗೆ ಹೋಗಿ ಅಲ್ಲಿ ಬುಧವಾರ ಹನುಮಂತನ ದರ್ಶನ ಪಡ್ಕೊಂಡು, ಗಂಗಾವತಿಯಲ್ಲಿ ನನಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಿರೋ ಆ ಜನರ ಜೊತೆ ಮಾತಾಡಿ ಹನುಮಂತನ ದರ್ಶನ ಪಡ್ಕೊಂಡು ನವರಾತ್ರಿಗಳು 3ನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ. ಸೊ ಗುರುವಾರ ಬೆಳಿಗ್ಗೆ ನಾನು ಬಳ್ಳಾರಿಗೆ ಹೊರಡ್ತೀನಿ. ಗುರುವಾರ ಬೆಳಿಗ್ಗೆ ನವರಾತ್ರಿ ಮೊದಲನೇ ದಿನ ಬಳ್ಳಾರಿಯಲ್ಲಿ ಕೂಡ ತಾಯಿ ದುರ್ಗಮ್ಮ ತಮಗೆಲ್ಲರೂ ಕೂಡ ಗೊತ್ತಿರುತ್ತೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಆ ದುರ್ಗಾದೇವಿ ದೇವಸ್ಥಾನ ಮತ್ತು ಆ ನವರಾತ್ರಿಗಳಿಗೆ ಕರೆಕ್ಟಾಗಿ ಆ ಮೊದಲನೇ ದಿನ ನಾನು ಬಳ್ಳಾರಿಗೆ ನಾನು ಹೋಗ್ತೀನಿ. ನೋಡಿ, ನಾನು ಒಂದಂತೂ ವಿಷಯ ತಮಗೆ, ಬಟ್ ಏನಂದ್ರೆ ಅದನ್ನ ಬೇರೆ ರೀತಿ ನೀವು ಯಾರು ಕೂಡ ಅದನ್ನು ತಗೋಬಾರ್ದು. ಭಾಗವತ, ನಾವು ರಾಮಾಯಣ, ಮಹಾಭಾರತ ಮತ್ತು ಭಾಗವತ, ಆ ಭಾಗವತದಲ್ಲಿ ನೀವು ಪುರಾಣಗಳು ಓದೋ ಟೈಮ್ನಲ್ಲಿ ಒಳ್ಳೆಯವರಿಗೆ ಒಂದಿಷ್ಟು ಕಷ್ಟಗಳು ಬರುತ್ತೆ. ಎಲ್ಲ ದುರ್ಮಾರ್ಗರು ಕೂಡ ಸೇರಿ ಒಂದು ರೀತಿ ಕೆಟ್ಟದಾಗಿ ಬೆಂಬಿಸಿ ನನಗೆಲ್ಲ ಎಷ್ಟೆಲ್ಲ ಕಷ್ಟಗಳು ಕೊಟ್ಟಿರ್ಬೋದು. ಈ 14 ವರ್ಷಗಳ ನಂತರ ರಾಜಕೀಯವಾಗಿ ನನ್ನನ್ನು ಮುಗಿಸಬೇಕು ಅಂತೇಳಿ ಅವ್ರು ಮಾಡಿರೋ ಒಂದು ಪ್ರಯತ್ನಕ್ಕೆ ಇವತ್ತು ನಾನು ರಾಜಕೀಯವಾಗಿ ಪುನರ್ಜನ್ಮ ಪಡ್ಕೊಂಡು ಅಸೆಂಬ್ಲಿ ಒಳಗಡೆ ನಾನು ಬಂದು, ಅವತ್ತು ಮುಖ್ಯಮಂತ್ರಿ ಆಗೋದಕ್ಕೆ ಅವರು ಇಲ್ಲೇ ಸಲ್ಲದ ಆರೋಪಗಳನ್ನ ಮಾಡಿದ್ದವರು ಇವತ್ತು ಮತ್ತು ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡಿರೋ ಇದೇ ಅಸೆಂಬ್ಲಿ ಒಳಗಡೆ ನಾನು ಹೆಜ್ಜೆಯನ್ನೇ ಇಟ್ಟು ನನ್ನ ಜನ್ಮಸ್ಥಳಕ್ಕೆ ನಾನು ಹೋಗ್ತಾ ಇದ್ದೀನಿ. ಅದು ಚಾಮುಂಡೇಶ್ವರಿ ತಾಯಿ ಅವ್ರ ಊರಲ್ಲಿ ಇದ್ದಾಳೆ, ಆ ಮಹಿಷಾಸುರ ಮರ್ದಿನಿ. ನನ್ನೂರಲ್ಲಿ ತಾಯಿ ದುರ್ಗಮ್ಮ ಇದ್ದಾಳೆ, ದುರ್ಗಮ್ಮ ನನ್ನ ಕರೆಸ್ಕೊಳ್ತಾ ಇದ್ದಾಳೆ. ಆ ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿ ಏನ್ ಮಾಡ್ತಾಳೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡೋಣ ಅಷ್ಟೇ. ನೋಡಿ, ಭಾರತೀಯ ಜನತಾ ಪಕ್ಷದ ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷ ಎಲ್ಲಿ ನಿಲ್ಲಬೇಕು, ಎಲ್ಲಿ ನಿಲ್ಲಬಾರ್ದು, ಪಾರ್ಟಿ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ಬದ್ಧವಾಗಿದ್ದು ಪಕ್ಷಕ್ಕೋಸ್ಕರ ನಾನು ದುಡಿತೀನಿ. ನೋಡಿ, ನಾವು ಬಳ್ಳಾರಿಗೆ ನಾನು ಏನೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿದ್ದೀನಿ ಅನ್ನೋದು ಇಡೀ ಬಳ್ಳಾರಿ ಜನರಿಗೆ ಗೊತ್ತಿದೆ. ನಾನು ಬಳ್ಳಾರಿಗೆ ನಾನು ಹೋಗ್ತಾ ಇದ್ದೀನಿ. ಬಳ್ಳಾರಿ ಜಿಲ್ಲೆ ಬಗ್ಗೆ ನನಗೆ ಆಗಿರುವಂಥ ಸಾಕಷ್ಟು ಕನಸುಗಳಿದೆ ಅಭಿವೃದ್ಧಿ ವಿಚಾರದಲ್ಲಿ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ನಾನು ಮಂತ್ರಿ ಆಗಿದ್ದಾಗ ಆಗಿರೋ ಅಭಿವೃದ್ಧಿ ಕೆಲಸಗಳು ಬಿಟ್ಟರೆ ಇಷ್ಟು ವರ್ಷಗಳು ಕೂಡ ಮತ್ತೆ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ. ಆ ಕಾರಣಕ್ಕೆ ಬಳ್ಳಾರಿ ಜನರಿಗೆ ನಾನು ಮತ್ತೆ ಬರಬೇಕು, ಅಭಿವೃದ್ಧಿ ನೋಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಅವರ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ರೀತಿಯಲ್ಲಿ ಬಳ್ಳಾರಿಯಲ್ಲಿ ನಾನು ಮತ್ತೆ ಪುನಃ ಹೋಗಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡೋದಕ್ಕೆ
ನನ್ನ ಇವತ್ತು ಪ್ರತಿಪಕ್ಷದಲ್ಲಿ ಹೋರಾಟ ಮಾಡೋದ್ರ ಮೂಲಕ ಬರೋ ದಿನಗಳಲ್ಲಿ ಬಳ್ಳಾರಿ ಜನರ ಕನಸುಗಳನ್ನು ಈಡೇರಿಸೋ ನಿಟ್ಟಲ್ಲಿ ನಾನು ಕೆಲಸ ಮಾಡ್ತೀನಿ. ಎಲೆಕ್ಷನ್ ಬಾಕಿ ಇದೆ, ಅದರ ತಮ್ಮ ದೂರ ಹೋಗೋದಕ್ಕೆ ಅವಕಾಶ ಸಿಕ್ಕಿದೆ. ರಾಜಕೀಯವಾಗಿ ಹೇಗೆ ನೋಡ್ತಾ ಇದ್ದೀರಾ? ಬಳ್ಳಾರಿಯಲ್ಲಿ ಮತ್ತೊಮ್ಮೆ ಬಿಜೆಪಿ ಕೋಟೆಯನ್ನು ಭದ್ರಪಡಿಸಿದೆ. 100% ಬಳ್ಳಾರಿ ಒಂದು ಜಿಲ್ಲೆಯಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಏನೊಂದು ಉಪಚುನಾವಣೆ ನಡೀತಾ ಇದೆ, ಆ ತಾಯಿ ಚಾಮುಂಡೇಶ್ವರಿ ದುರ್ಗಾದೇವಿ ಕೃಪೆಯಿಂದ 100% ನಾವು ಸಂಡೂರು ಉಪಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ. ಕಾರಣ ಏನಂತಂದ್ರೆ ಈಗಾಗಲೇ ಅಲ್ಲಿನ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಸಾರ್ವಜನಿಕರ ಎಸ್ಟಿ ರಿಸರ್ವೇಷನ್ ಅಲ್ಲಿ ಇರೋದು, ಸಂಡೂರು ಎಸ್ಟಿ ರಿಸರ್ವೇಷನ್, ಬಳ್ಳಾರಿಯಲ್ಲಿ ಎಸ್ಟಿ ರಿಸರ್ವೇಷನ್ ನಲ್ಲಿ ಗೆದ್ದಿರುವಂತ ಒಬ್ಬ ಮಂತ್ರಿ 180 ಕೋಟಿ ಹಣ ದುರುಪಯೋಗ ಮಾಡಿಕೊಂಡು ಆ ಹಣವನ್ನೇ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ದುರುಪಯೋಗ ಮಾಡಿಕೊಂಡಿರುವಂತ ಒಂದು ವಿಚಾರ ಈಗಾಗಲೇ ಬಳ್ಳಾರಿ ಜಿಲ್ಲೆಯ ಜನರ ಮನೆ ಮನೆಗೂ ಪ್ರತಿಯೊಬ್ಬರ ಮನಸ್ಸಿಗೂ ಕೂಡ ಮುಟ್ಟಿದೆ. ಹಾಗಾಗಿ ಈ ಬಾರಿ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ದೊಡ್ಡ ಮಟ್ಟದಲ್ಲಿ ಗೆಲ್ತಾರೆ ಅನ್ನುವಂಥ ನಂಬಿಕೆ ವಿಶ್ವಾಸ ನನಗಿದೆ.